ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸ್ಥವಿರಾಯ ನಮಃ. ಓಂ ಬೃಹದಿಂದ್ರಮರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಇಂದ್ರಜಿದ್ಧರ್ಯೋಸ್ಸ ಚಾಸಂ ವಿಶ್ಲ ಆವಚೋಜುಜಾ. ಮಹಾಭಾರತದ ಅನುಶಾಸನ ಪರ್ವದ 312ನೇಯ ಈ ಭಾಗ ಇವತ್ತು ಸ್ಥವಿರ ಎಂಬ 55ನೇಯ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮದೊಂದಿಗೆ ಮತ್ತೆ 51ನೇಯ ಬೃಹತಿ ಮಂತ್ರದ ಶ್ರವಣದೊಂದಿಗೆ ವ್ಯಾಖ್ಯಾನದೊಂದಿಗೆ ಪ್ರಾರಂಭ ಕಾಣುತ್ತದೆ. ಸ್ಥವಿಷ್ಠ ಅನ್ನುವ ಶಬ್ದವನ್ನ ಈ ಹಿಂದೆ ನೋಡಿದ್ದೇವೆ. ಸ್ಥವಿರ ಮತ್ತು ಧ್ರುವ ಈ ಶಬ್ದಗಳನ್ನ ಇಂದು ನಾಳೆ ನೋಡಬೇಕು. ಈ ಸ್ಥವಿರ ಮತ್ತು ಧ್ರುವ ಇವೆರಡೂ ಶಬ್ದಗಳು ಕೂಡ ಕೆಲವು ವ್ಯಾಖ್ಯಾನಕಾರರಲ್ಲಿ ಒಂದೇ ಅಂತ ಪರಿಗಣಿತ ಆಗಿವೆ. ಸ್ಥವಿರೋ ಧ್ರುವ ಅಂತ ಒಂದೇ ಶಬ್ದ. ಇನ್ನು ಕೆಲವು ವ್ಯಾಖ್ಯಾನಗಳಲ್ಲಿ ಸ್ಥವಿರ ಅನ್ನುವುದು ಬೇರೆ ಮತ್ತೆ ಧ್ರುವ ಅನ್ನುವುದು ಬೇರೆ. ನಾವು ಈಗ ನೋಡ್ತಾ ಇರುವಂತಹ ಬೃಹತಿ ಮಂತ್ರಗಳ ಸಂಬಂಧ ಮತ್ತೆ ವಿಷ್ಣು ಸಹಸ್ರ ನಾಮಗಳ ಸಂಬಂಧ ಇದೆಲ್ಲವನ್ನು ಪರಿಗಣನೆಯಲ್ಲಿ ಇಟ್ಕೊಂಡು ಸ್ಥವಿರ ಅನ್ನುವುದು ಬೇರೆ ಮತ್ತು ಧ್ರುವ ಅನ್ನುವುದೊಂದು ನಾಮ ಬೇರೆ ಅಂತ ಒಂದು ಕಲ್ಪನೆಯನ್ನ ಮುಂದಿಟ್ಕೊಂಡು ಈ ಶ್ರವಣವನ್ನ ಪ್ರಾರಂಭಿಸೋಣ. ಧ್ರುವ ಅನ್ನುವುದು ಕೂಡ ಕೆಲವು ವ್ಯಾಖ್ಯಾನಗಳಲ್ಲಿ ಅಧ್ರುವ ಅಂತ ಪರಿಗಣಿತ ಆಗಿದೆ. ಸ್ಥವಿರ ಅಧ್ರುವ ಅಂತೂ ಪದಚ್ಛೇದ ಮಾಡಬಹುದು, ಸ್ಥವಿರ ಧ್ರುವ ಅಂತನೂ ಪದಚ್ಛೇದ ಮಾಡಬಹುದು. ಹೀಗೆ ಎರಡೂ ರೀತಿಯಾಗಿ ಕೂಡ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಧ್ರುವ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಮುಂದೆ ನೋಡೋಣ. ಏನೇ ಇದ್ರು ಧ್ರುವನೋ ಅಧ್ರುವೋ ಆಗಲಿ ಅದು ಮುಂದೆ ಆಗಲಿ. ಈಗ ಸ್ಥವಿರ ಅನ್ನೋ ಶಬ್ದಕ್ಕೆ ಇರುವಂತಹ ಅರ್ಥವನ್ನ ನೋಡೋಣ. ಸ್ಥವಿರ ಅಂದ್ರೂ ಸ್ಥವಿಷ್ಠ ಅನ್ನೋ ಶಬ್ದಕ್ಕೂ ಎರಡಕ್ಕೂ ಅರ್ಥ ಒಂದೇ. ಜ್ಯೇಷ್ಠನಾದವನು, ಎಲ್ಲ ಕಡೆ ವ್ಯಾಪ್ತನಾದವನು, ದೊಡ್ಡ ರೂಪ ಇರುವವನು ಅಂತನೇ ಅರ್ಥ ಆಗ್ತದೆ. ಸ್ಥವಿರ ಎಂಬ ಶಬ್ದಕ್ಕೆ ಈಗ ನಾವು ನೋಡ್ತಾ ಇರುವಂತಹ ಬೃಹತಿ ಮಂತ್ರದ ಸಂಬಂಧವನ್ನ ಗಮನಿಸಿ ಮಾಡುವಂತಹ ಅರ್ಥ ಏನು? ಈ ಅಗ್ನಿಯಲ್ಲಿ ಮತ್ತು ಸರ್ಪದಲ್ಲಿ ಇರುವಂಥವನು ಸುಖವಾಗಿ ಸರ್ಪದ ಮೇಲೆ ಶೇಷನ ಮೇಲೆ ಮಲಗಿದವನು ಅಂತ ಒಂದರ್ಥ, ಅಗ್ನಿಯಲ್ಲಿ ಅಂತರ್ಗತನಾದವನು ಅಂತ ಮತ್ತೊಂದರ್ಥ. ಇದು ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ತಿಳಿಯಬೇಕಾದದ್ದು. ಇವೆರಡೂ ಮಂತ್ರಗಳು ಒಂದೇ ಅಂತ ಪರಿಗಣಿಸುವವರ ಪ್ರಕಾರ ಸ್ಥವಿರೇಶು ಸ್ಥವಿರೋಯಂ, ಎಲ್ಲ ವೃದ್ಧರಲ್ಲೂ ಕೂಡ ಅತ್ಯಂತ ವೃದ್ಧ ಅಂತ ಅರ್ಥ. ಇಷ್ಟಾದರೂ ಕೂಡ ಧ್ರುವನಾಗಿರುವಂಥವನು, ಸ್ಥಿರನಾಗಿದ್ದಾನೆ. ಎಲ್ಲ ವೃದ್ಧರಲ್ಲಿಯೂ ಅತ್ಯಂತ ವೃದ್ಧ ಅನ್ನುವನ್ನು ಪರಿಗಣಿಸಿದರೆ ಆತ ಒಂದು ಕಾಲದಲ್ಲಿ ಇಲ್ಲವಾಗ್ತಾನೆ ಅಂತಲ್ಲ, ಎಲ್ಲ ಕಾಲಕ್ಕೂ ಕೂಡ ಧ್ರುವನಾಗಿ ಸ್ಥಿರನಾಗಿರುವವನು ಅಂತ ಅರ್ಥ.
ಮತ್ತೆ ಸ್ಥವಿ ಅಂದ್ರೆ ಗರುಡ, ವಿ ಅಂದ್ರೆ ಗರುಡ, ಸ್ಥವಿ ಅಂದ್ರೂ ಗರುಡನೆ. ಅವನಲ್ಲಿ ಇದ್ದು ರಮತೆ, ಸುಖವಾಗಿರುವವನು, ಸುಖವಾಗಿ ವಿಹರಿಸುವವನು ಅಂತ ಇನ್ನೊಂದು ಅರ್ಥ. ಸ್ಥ ಅಂದ್ರೆ ಸ್ಥಿರವಾದದ್ದು ವೈಕುಂಠ. ಆ ವೈಕುಂಠದಲ್ಲಿ ಇರುವಂಥವನು. ವಿ ಅಂದ್ರೆ ವಿರಮತಿ. ಧ್ರುವಲೋಕದಲ್ಲಿ, ಧ್ರುವ ಅಂತ ಮತ್ತೊಂದು ಲೋಕ ಇದೆ, ಅಲ್ಲಿ ವಿಶೇಷತಃ ಇದ್ದು ಸನ್ನಿಹಿತನಾಗಿರುವವನು ಅಂತ ಮತ್ತೊಂದು ಅರ್ಥ. ಅದರ ಅರ್ಥ ಪುರಾಣ ಪುರುಷ. ಸ್ಥವಿರ ಅಂದ್ರೆ ಅತ್ಯಂತ ಪ್ರಾಚೀನನಾದ ಪುರುಷ ಅಂತ ಅದರ ಅಭಿಪ್ರಾಯ. ಕಾಲಚಕ್ರವನ್ನ, ಈ ಜಗತ್ತಿನ ಎಲ್ಲ ಆಗುಹೋಗುಗಳನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಅನಾದಿ ಕಾಲದಿಂದಲೂ ಇರುವವನು ಅಂತ ಅರ್ಥ. ಇದಿಷ್ಟು ನಾವೀಗ ನೋಡಿದಂತಹ ಅರ್ಥ. ಇನ್ನು ಮುಂದೆ ಈ ಪ್ರಸ್ತುತ ಬೃಹತಿ ಮಂತ್ರಕ್ಕೂ ಮತ್ತೆ ಆ ನಾಮಕ್ಕೂ ಇರುವಂತಹ ಸಂಬಂಧ ಇತ್ಯಾದಿಗಳನ್ನ ನೋಡೋಣ. ಆಚಾರ್ಯರು ಋಗ್ಭಾಷ್ಯದಲ್ಲಿ ಈ ಮಂತ್ರವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಒಂದನೇ ಅಷ್ಟಕದ 1ನೇ ಅಧ್ಯಾಯ 1ನೇ ವರ್ಗ 1ನೇ ಮಂಡಲ 2ನೇ ಅನುವಾಕ 7ನೇ ಸೂಕ್ತ ಋಗ್ವೇದದಲ್ಲಿ ಅಲ್ಲಿ ಬರುವಂತಹ ಒಂದು ಮಂತ್ರ ಇದು. ಇಂದ್ರಮಿದ್ ಗಾಥಿನೋ ಬೃಹದಿಂದ್ರ ಮರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಅಂತ ಈ ಮಂತ್ರ. ಇದನ್ನ ಆಚಾರ್ಯರು ಋಗ್ಭಾಷ್ಯದ 1ನೇ ಅಧ್ಯಾಯ ಅಲ್ಲಿ 210ನೇ ಶ್ಲೋಕದ ಮೂಲಕ ವ್ಯಾಖ್ಯಾನಿಸಿದ್ದಾರೆ. ಇದು ಅಲ್ಲಿ 7ನೇಯ ಸೂಕ್ತ. ನಾವೀಗ ನೋಡ್ತಿರುವ ಮಂತ್ರದಲ್ಲಿ ಇಂದ್ರಂ ವಾಣೀಹಿ ಅನೂಷತ ಇಷ್ಟು ಮಾತ್ರ ಕಾಣಿಸ್ತದೆ. ಇಂದ್ರ ಯುದ್ಧರ್ಯೋಹೋ ಸಚ ಸಮ್ಮಿಶ್ಲ ಆ ವಚೋ ಯುಜ ಅಂತನ್ನುವುದು ಅದೇ ಸೂಕ್ತದ ಅಥವಾ ಅದೇ ವರ್ಗದ ಮುಂದಿನ ಮಂತ್ರ ಇಷ್ಟೆ. ಅವೆರಡಕ್ಕೂ ಆಚಾರ್ಯರು ನೇರು ಒಂದಾದ್ಮೇಲೆ ಒಂದು ಅರ್ಥ ಬರೆದಿದ್ದಾರೆ. ತಮೇವ ಗಾಥಿನಃ ಸಾಮ್ನ ಸ್ತುವಂತಿ ಋಗ್ಭಿಶ್ಚ ಬಹೃಚಾಃ ಬೃಹಂತ ಮನ್ಯಮಾಣೀಭಿಃ ಅಪಿ ಹರ್ಯೋರ್ ವಿಮಿಶ್ರಿತಃ ರಥೇ ಅಥವಾ ಮನೋಬುದ್ಧ್ಯೋರ್ ವಾಂಗ್ಮಾತ್ರೇಣೈವ ಯೋಗಿನೋಃ ಸಚಾ ಸುಖೇನ ವಜ್ರೀಚ ಅಂತ ಹೀಗೆ ಆ ಶ್ಲೋಕ ಮುಂದುವರೆದಿದೆ. ಅದಕ್ಕೆ ಅರ್ಥ ಏನು? ಬೃಹತ್ ಅಂದ್ರೆ ಗುಣಪೂರ್ಣನಾದಂಥ ಇಂದ್ರಂ, ಇಂದ್ರ ಶಬ್ದವಾಚ್ಯನಾದ ಸರ್ವ ಸಂಪತ್ತಿಗೂ ಒಡೆಯನಾದಂತಹ ಭಗವಂತನನ್ನ ಗಾಥಿನಃ, ಗಾಥಾ ಅಂದ್ರೆ ಸಾಮವೇದ, ತಮೇವ ಗಾಥಿನಃ ಸಾಮ್ನಾ ಸ್ತುವಂತಿ ಆಚಾರ್ಯರ ಭಾಷ್ಯ. ಸಾಮವೇದದ ಮೂಲಕ ಆತನ ಆರಾಧನೆ ಮಾಡ್ತಾರೆ. ಇಂದ್ರಮಿದ್ ಗಾಥಿನಃ ಅನ್ನೋದು ನಾವು ನೋಡ್ತಾ ಇರುವ ಕ್ರಮದಲ್ಲಿ ಸ್ಥವಿಷ್ಠ ಅನ್ನೋ ಹಿಂದಿನ ನಾಮದ ಜೊತೆ ಸೇರ್ಕೊಂಡು ಹೋಗಿದೆ. ಆದ್ರೆ ಆಚಾರ್ಯರು ಅರ್ಥ ಬೃಹತಿ ಮಂತ್ರಗಳಿಗೆ ಅನುಗುಣವಾಗಿ ಬರೆದಿಲ್ಲ. ಋಗ್ವೇದದಲ್ಲಿ ಆ ಮಂತ್ರಗಳು ಹೇಗಿವೆಯೋ ಹಾಗೆ ಬರೆದಿದ್ದಾರೆ. ನಾವು ಅದನ್ನೀಗ ನೋಡೋರಿದ್ದೇವೆ. ಮತ್ತೆ ಅರ್ಕೇಭಿ ಅರ್ಕಿಣಃ, ಅರ್ಕಿಗಳು ಅಂದ್ರೆ ಋಗ್ವೇದಿಗಳು. ಅವರು ಅರ್ಕೇಭಿ ಋಗ್ಮಂತ್ರಗಳಿಂದ ಆ ಭಗವಂತನನ್ನ ಸ್ತುತಿಸ್ತಾರೆ. ಇಂದ್ರಂ ವಾಣೀಹಿ ಅನೂಷತ, ವಾಣಿ ಅಂದ್ರೆ ಅನ್ಯವಾಣಿಗಳು, ಯಜುರ್ವೇದದ ಮಂತ್ರಗಳು, ಬೇರೆ ಬೇರೆ ಶಾಸ್ತ್ರದ ಮಹಾಭಾರತಾದಿಗಳ ಸ್ತೋತ್ರಗಳು, ಇವುಗಳ ಮೂಲಕ ಆ ಭಗವಂತನನ್ನು ಇವರು ಸ್ತುತಿಸ್ತಾರೆ ಅಂತ ಅದರ ಅರ್ಥ. ಮತ್ತೆ ಇಂದ್ರಯುದ್ಧರ್ಯೋ ಸಚ ಸಮ್ಮಿಶ್ಲ ಆ ವಚೋಯುಜ ಅಂತ ಮುಂದಿದೆ. ಇಂದ್ರೋ ವಜ್ರಿ ಹಿರಣ್ಯಯ ಅಂತನ್ನುವುದು ಇದೇ ಮಂತ್ರದಲ್ಲೇ ಇದ್ರೂ ಕೂಡ ಅದು ಮುಂದಿನ ಧ್ರುವ ಅನ್ನೋ ನಾಮಕ್ಕೆ ಸೇರ್ತದೆ. ಈ ಭಗವಂತನೇ ಕುದುರೆಗಳಿಂದ ಹೂಡಲ್ಪಟ್ಟಂತಹ ರಥದಲ್ಲಿ ಸುಖವಾಗಿ ಕುಳಿತಿದ್ದಾನೆ. ರಥದಲ್ಲಿ ಕೂಡ ಕೂತ್ಕೊಂಡಿದ್ದಾನೆ,
ನಮ್ಮ ಸುತ್ತಮುತ್ತಲು ನಡೆಯುವಂತಹ ದೇವಾಲಯಗಳ ರಥೋತ್ಸವದಲ್ಲಿ ಆತ ರಥದಲ್ಲಿ ಕೂತಿರ್ತಾನೆ. ವೈಕುಂಠದಲ್ಲಿ ಆತನ ರಥೋತ್ಸವ ನಡೆದಾಗ ಅಲ್ಲಿಯೂ ಕೂಡ ಆತ ರಥದಲ್ಲಿರ್ತಾನೆ. ಮತ್ತೆ ನಮ್ಮ ದೇಹವೇ ಒಂದು ರಥ, ಶರೀರಂ ರಥಮೇವಚ ಅಂತ ಹೇಳ್ತಾರೆ. ಆ ದೇಹವೆಂಬ ರಥದಲ್ಲಿ ಮನೋಬುದ್ಧಿಗಳೆಂಬ ಕುದುರೆಗಳನ್ನ ಹೂಡಿರ್ತಾರೆ. ಅಂಥ ರಥದಲ್ಲಿ ಆತ ಕೂತಿದ್ದಾನೆ. ಹರಿಯೋಹೋ ವಿಮಿಷ್ಠಿತಃ ರಥೇ ಅಥವಾ ಮನೋಬುದ್ಧ್ಯೋಹೋ ವಾಂಗ್ಮಾತ್ರೇಣೈವ ಯೋಗಿನೋಹ. ಈ ಸಾರಥಿಯು ಏನ್ ಹೇಳ್ತಾನೋ ಅದನ್ನ ಆ ರಥದಲ್ಲಿ ಹೂಡಲ್ಪಟ್ಟಂತ ಕುದುರೆಗಳು ಕೇಳ್ತವೆ. ಹಾಗೇನೆ ಆ ವೇದವು ಹೇಳಿದಂತೆ ನಡೆಯಬೇಕಾದದ್ದು ನಮ್ಮ ಮನಸ್ಸು ಮತ್ತೆ ಬುದ್ಧಿ. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಧ್ಯವಸಾಯ ಬುದ್ಧಿ. ನಮಗಿದು ಬೇರೆ ಕಡೆ ನೋಡಿ ಗೊತ್ತಿದೆ. ಸಂಕಲ್ಪ ವಿಕಲ್ಪಗಳು ಅನೇಕ ರೀತಿಯ ಆಯ್ಕೆಗಳನ್ನ ಈ ಮನಸ್ಸು ನಮ್ಮ ಎದುರುಗಡೆ ಇಡ್ತದೆ. ನಮ್ಮ ಮನಸ್ಸಿನದೇ ಒಂದು ಭಾಗವಾದಂತಹ ಬುದ್ಧಿ ಅವುಗಳನ್ನು ತೀರ್ಮಾನಿಸ್ತದೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಭಾಗಗಳು ಒಟ್ಟಾರೆ ಮನಸ್ಸಿಗೆ. ಆಯ್ಕೆಗಳನ್ನು ನಮ್ಮ ಎದುರುಗಡೆ ಇಡುವುದು ಮನಸ್ಸು. ಬುದ್ಧಿ ಅಧ್ಯವಸಾನಾಯ, ಆ ಅನೇಕ ಆಯ್ಕೆಗಳಲ್ಲಿ ಒಂದನ್ನು ತೀರ್ಮಾನಿಸಿ ಅದರಂತೆ ಮುಂದೆ ನಡೆಯುವುದು ಈ ಬುದ್ಧಿ. ಆ ಮನಸ್ಸು ಬುದ್ಧಿಗಳೆಂಬ 2 ಕುದುರೆಗಳು ಕೂಡ ವೇದ ಹೇಳಿದಂತೆ, ಶಾಸ್ತ್ರ ಹೇಳಿದಂತೆ ನಡೆಯಬೇಕು. ಅಂಥ ಕುದುರೆಗಳಿಂದ ಹೂಡಲ್ಪಟ್ಟ ದೇಹವೆಂಬ ರಥ. ದೇಹವೇ ಒಂದು ರಥ, ಮನಸ್ಸು ಮತ್ತು ಬುದ್ಧಿಗಳೆರಡೂ ಕೂಡ ಅದಕ್ಕೆ 2 ಕುದುರೆಗಳು. ಭಗವಂತ ಆ ರಥದಲ್ಲಿದ್ದಾನೆ ಅಂತ ಅದರ ಒಟ್ಟು ತಾತ್ಪರ್ಯ. ಇದೇ ಅಭಿಪ್ರಾಯವನ್ನ ರಘುನಾಥ ತೀರ್ಥರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ಆ ವ್ಯಾಖ್ಯಾನದ ಮಾತುಗಳಲ್ಲೇ ಈ ಮುಂದಿನಂತೆ ನೋಡೋಣ. ಬೃಹಂತಮೇವ ಇಂದ್ರಂ, ಮಹಾಗುಣಪೂರ್ಣನಾದ ಇಂದ್ರನನ್ನೇ ಗಾಥಿನಃ ಸಾಮಗಾಹ ಉದ್ಗಾತಾರಃ. ಈ ನಾನೀಗಾಗಲೇ ಹೇಳಿದಂತೆ ಇಂದ್ರಮಿದ್ ಗಾಥಿನಃ ಅನ್ನೋದು ಹಿಂದಿನ ಮಂತ್ರದಲ್ಲಿ ಬಂದಿದೆ. ನಾನು ನನ್ನ ವ್ಯಾಖ್ಯಾನಕ್ಕನುಸಾರವಾಗಿ ಇಂದ್ರಮಿದ್ ಗಾಥಿನಃ ಅನ್ನೋದನ್ನು ಹಿಂದೆನೇ ಜೋಡಿಸಿಕೊಂಡಿದ್ದೆ ಬೃಹತಿ ಮಂತ್ರದಲ್ಲಿ. ಆದರೆ ರಘುನಾಥ ತೀರ್ಥರು ಅದನ್ನ ಮುಂದಕ್ಕೆ ಅನ್ವಯ ಅಂತ ಹೇಳಿದ್ರು ಹಿಂದಿನ ವ್ಯಾಖ್ಯಾನದಲ್ಲೇ. ಅದಕ್ಕಾಗಿ ಅದನ್ನು ಇಲ್ಲಿ ಸೇರಿಸಿಕೊಂಡಿದ್ದಾರೆ. ಸಾಮದ ವೇದದ ಪುರೋಹಿತರು ಅಂದ್ರೆ ಉದ್ಗಾತ್ರಗಳು ಸಾಮವೇದದಿಂದ ಆತನನ್ನು ಸ್ತುತಿಸ್ತಾರೆ. ಅರ್ಕಿಣಃ ಋಗ್ವೇದಿಗಳು, ಅದರ ಋಗ್ವೇದದ ಪುರೋಹಿತರು ಹೋತೃಗಳು, ಅವರು ಋಗ್ಮಂತ್ರಗಳಿಂದ ಆತನನ್ನು ಸ್ತುತಿಸ್ತಾರೆ. ಯಜುರಾದ್ಯಾಹ ಉಳಿದವರು, ಯಜುರ್ವೇದದ ಪುರೋಹಿತರು ಅಧ್ವರ್ಯು ಮೊದಲಾದವರು ಯಜುರ್ವೇದದ ಮಂತ್ರಗಳಿಂದ ಮತ್ತೆ ಬೇರೆ ಬೇರೆ ಮಂತ್ರಗಳಿಂದ ಆತನನ್ನ ಸ್ತುತಿಸ್ತಾರೆ. ಇವನೇ ಪರಮೇಶ್ವರಿಯ ಸಂಪನ್ನ. ವಚೋ ಯುಜಾ ಅಂತ ಇದೆ ಮೂಲ ವೇದದಲ್ಲಿ. ವಚೋ ಯುಜಾ ಅಂತ ತೃತೀಯ ವಿಭಕ್ತಿ ಏಕವಚನ ಅಂತವಾಗಿ ಕಾಣಿಸ್ತದೆ. ಅದಕ್ಕೆ ವಚೋ ಯುಜೋಹ ಅಂತ ಷಷ್ಠಿ ವಿಭಕ್ತಿ ದ್ವಿವಚನದ ಅರ್ಥವನ್ನು ಹೇಳಬೇಕು. ಸಾರಥಿಯ ವಾಕ್ ಅಂದ್ರೆ ಸಾರಥಿಯ ಮಾತು. ಆ ಮಾತಿನ ಮೂಲಕ ಮುನ್ನಡೆಯಬೇಕಾದದ್ದು ಆ ಕುದುರೆಗಳು. ಯೋಜನೀಯೋಹ ಹರಿಯೋಹ 2 ಕುದುರೆಗಳು. ಆ ಕುದುರೆಗಳನ್ನ ಇವನು ಏರಿದ್ದಾನೆ ಅಂದ್ರೆ ಕುದುರೆಗಳಿಂದ ಹೂಡಲ್ಪಟ್ಟ ರಥವನ್ನು ಏರಿದ್ದಾನೆ ಅಂತ ಅರ್ಥ. ವೇದವಾಕ್ಯಾನುವರ್ತಿನೋಹೋ ಮನೋಬುದ್ಧ್ಯೋಹೋ ಸಂಬಂಧಿನಿ ಭಕ್ತ ಶರೀರಾಖ್ಯೆ ರಥೆ. ವೇದವಾಕ್ಯಗಳ ಅಣತಿಯಂತೆ ನಡೆಯಬೇಕಾದ ಮನಸ್ಸು ಮತ್ತು ಬುದ್ಧಿಗಳೆಂಬ ಕುದುರೆಗಳಿಂದ ಹೂಡಲ್ಪಟ್ಟ ಭಕ್ತನ ಶರೀರವೆಂಬ ರಥ. ಅದರಲ್ಲಿ ಸಚ ಅಂದ್ರೆ ಸುಖೇನ, ಆ ಸಮಂತ ಚೆನ್ನಾಗಿ, ಸಮ್ಮಿಶ್ಲಹ ಭಗವಂತ ಸಮ್ಮಿಶ್ರನಾಗಿದ್ದಾನೆ, ಕುಳಿತಿದ್ದಾನೆ ಅಂತ ಅದರ ಅರ್ಥ. ತದ್ ಆರೂಢ ಇತಿ ಯಾವತ್, ಅದನ್ನು ಭಗವಂತ ಏರಿದ್ದಾನೆ. ಅಲ್ಲಿ ಈ ತಿಷ್ಠ ಧಾತುವಿಗೆ ವಿರ ಅನ್ನುವ ಪ್ರತ್ಯಯ ಬಂದು ಸ್ಥವಿರ ಅಂತ ರೂಪ ನಿಷ್ಪನ್ನ ಆಗಿದೆ. ಮೂಲ ಷ್ಠಾಗತಿ ನಿವೃತ್ತ ಒಂದು ಧಾತು, ಅದಕ್ಕೆ ವಿರ ಅಂತ ಪ್ರತ್ಯಯ. ರಥೇ ತಿಷ್ಠತಿ ಇತಿ ಸ್ಥವಿರ. ನಿಂತಿದ್ದಾನೆ, ಕುಳಿತಿದ್ದಾನೆ ಎಲ್ಲಿ ಅಂದ್ರೆ ರಥದಲ್ಲಿ. ಆದ್ರಿಂದ ಆತನನ್ನ ಸ್ಥವಿರ ಅಂತ ಹೇಳ್ತಾರೆ. ಹೀಗೆ ಸ್ಥವಿರ ಅನ್ನೋ ಶಬ್ದ ಕುಳಿತವನು ಅನ್ನೋದನ್ನು ಹೇಳ್ತದೆ. ಎಲ್ಲಿ ಕುಳಿತವನು ಅಂದ್ರೆ ಭಕ್ತರ ಶರೀರವೆಂಬ ರಥದಲ್ಲಿ ಕುಳಿತವನು, ಅಥವಾ ಈ
ವೈಕುಂಠಾದಿಗಳಲ್ಲಿ ಏನು ಭಗವಂತನ ಒಂದು ಉತ್ಸವ ನಡೀತದೆ, ಅಥವಾ ಇಲ್ಲಿಯಾದರೂ ಏನು ಉತ್ಸವ ನಡೀತದೆ, ಆ ಉತ್ಸವದಲ್ಲಿ ಆತನಿಗಾಗಿ ಏನು ರಥ ಭಕ್ತರು ಎಳಿತಾರೆ, ಆ ರಥದಲ್ಲಿ ಕೂತಿದ್ದಾನೆ ಅಂತ ಅದರ ಅರ್ಥ. ಸ್ಥವಿರ ಅನ್ನೋ ಶಬ್ದಕ್ಕೆ ಹಾಗರ್ಥ ಮಾಡ್ತಾರೆ. ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿದ ಅರ್ಥವನ್ನೇ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರಿಬ್ಬರು ಹೇಳ್ತಾರೆ. ಅದರಲ್ಲಿ ಭಗವಂತರಾಯರು ಆ ಸ್ಥವಿರ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥವನ್ನ, ಹೆಚ್ಚಿನ ಅರ್ಥವನ್ನು ಹೇಳ್ತಾರೆ. ಸ್ಥಾಪಯತಿ ವಿರಂ ವಿಶಿಷ್ಟ ರತಿರೂಪಂ ಮೋಕ್ಷಾದಿ ಪುರುಷಾರ್ಥ ಸಾರ್ಥಂ ಸ್ವಭಕ್ತೇಶು. ಮೋಕ್ಷ ಮೊದಲಾದ ವಿಶಿಷ್ಟವಾದ ಪುರುಷಾರ್ಥವನ್ನ ತನ್ನ ಭಕ್ತರಲ್ಲಿ ಇಡುವವನು. ಹೀಗೆ ವಿರ ಅಂದ್ರೆ ವಿಶಿಷ್ಟವಾದ ಸಂತೋಷವೆಂಬ ಪುರುಷಾರ್ಥವನ್ನ, ಮೋಕ್ಷ ಸುಖವೆಂಬ ಪುರುಷಾರ್ಥವನ್ನ ಕೊಡುವವನು. ವಿರಸ್ಥ ಅಂತಾಗಬೇಕಾಗಿದ್ದು ಸ್ಥವಿರ ಅಂತ ಆಗಿದೆ. ದುಷ್ಟಶಕ್ತಿಗಳ ವಿರುದ್ಧ ಯುದ್ಧ ನಡೆದಾಗ ಆ ಯುದ್ಧಗಳಲ್ಲಿ ನಿಶ್ಚಲವಾಗಿ ನಿಲ್ಲುವವನು ಅಂತನೂ ಅರ್ಥ ಆಗಬಹುದು. ಅಂತೂ ತಿಷ್ಠ ಧಾತುವಿಗೆ ವಿರ ಅನ್ನುವ ಪ್ರತ್ಯಯ ಬಂದು ಈ ಒಂದು ರೂಪ ನಿಷ್ಪನ್ನಾಗಿದೆ ಅಂತ ಒಟ್ಟಾರೆ ತಾತ್ಪರ್ಯ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಾಗಲಿ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಆಗಲಿ ಇದೇ ಋಗ್ಭಾಷ್ಯದಲ್ಲಿ ಹೇಳಿದ ಅರ್ಥವೇ ಮತ್ತೆ ಉಳಿದ ವ್ಯಾಖ್ಯಾನಕಾರ ಹೇಳಿದ ಅರ್ಥವನ್ನೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಾನು ಕೂಡ ಈ ತರ ಅನುಸಂಧಾನ ತಂದ್ಕೋತೇನೆ. ನಾನು ಹೇಳಿದ ಅರ್ಥ ಮತ್ತೆ ಅದರ ತಾತ್ಪರ್ಯ ಏನು? ಋಗ್ವೇದಿಗಳು ಮಹಾತ್ಮನಾದಂತಹ ಈ ಭಗವಂತನನ್ನ ಋಗ್ವೇದದ ಮಂತ್ರಗಳಿಂದ ಸ್ತುತಿಸ್ತಾರೆ. ಇತರ ವೇದವಾಣಿಗಳು ಕೂಡ ಆತನನ್ನ ಸ್ತುತಿಸ್ತವೆ. ಇಲ್ಲಿ ನನ್ನ ವ್ಯಾಖ್ಯಾನದಲ್ಲಿ ಈ ಋಗ್ವೇದಿಗಳು ಅಂತನ್ನುವುದು ಈ ಮಂತ್ರಕ್ಕೆ ಸೇರಿದ್ದು, ಸಾಮವೇದಿಗಳು ಅಂತನ್ನುವುದು ಹಿಂದಿನ ಮಂತ್ರಕ್ಕೆ ಸೇರಿದ್ದು ಅಂತಲ್ಲ. ಗಾಥಿನಃ ಅಂತ ಏನು ಬಂದಿತ್ತು ಅದನ್ನ ಹಿಂದೆ ತಗೊಂಡಿದ್ದೆ ನಾನು. ಅಲ್ಲಿ ಕೂಡ ಗಾಥಿನಃ ಅನ್ನೋ ಶಬ್ದಕ್ಕೆ ಸಾಮವೇದಜ್ಞರು ಅಂತ ಅರ್ಥ ಮಾಡಿರಲಿಲ್ಲ, ಒಟ್ಟಾರೆ ವೇದಶಾಸ್ತ್ರಜ್ಞರು ಅಂತ ಅರ್ಥವನ್ನೇ ನಾನು ಇಟ್ಕೊಂಡಿದ್ದೆ. ಇಲ್ಲಿಯೂ ಕೂಡ ಆ ಋಗ್ವೇದಿಗಳು ಅಂತ ಇಲ್ಲಿ ನಾನು ಹೇಳಿದ್ರೂ ಕೂಡ ಒಟ್ಟಾರೆ ಎಲ್ಲಾ ವೇದಜ್ಞರು ಅಂತ ಅರ್ಥ. ಮಹಾತ್ಮನಾದ ಭಗವಂತನನ್ನು ವೇದ ಮಂತ್ರಗಳಿಂದ ಸ್ತುತಿಸ್ತಾರೆ. ಇತರ ವಾಣಿಗಳು ಅವು ಕೂಡ ಆತನನ್ನ ಸ್ತುತಿಸ್ತವೆ. ವೇದಾಭಿಮಾನಿಗಳು ಮತ್ತೆ ತನ್ನ ಅಣತಿಗೆ ಬದ್ಧರೂ ಆದಂತಹ ಅಗ್ನಿ ಮತ್ತು ಶೇಷರಲ್ಲಿ ಈತ ಸುಖವಾಗಿ ಇದ್ದಾನೆ. ಇದು ನಾನು ಪ್ರತ್ಯೇಕವಾಗಿ ಆ ಸ್ಥವಿರ ಅನ್ನೋ ಶಬ್ದಕ್ಕೆ ಮಾಡಿಕೊಂಡಂತ ಒಂದರ್ಥ. ಆ ಅಗ್ನಿ ಮತ್ತು ಶೇಷ ಇಬ್ರು ಕೂಡ ಶಾಸ್ತ್ರದ ಅಭಿಮಾನಿಗಳು. ಅಗ್ನಿ ಅಂತೂ ವೇದಾಭಿಮಾನಿಯೇ ಆಗಿದ್ದಾನೆ. ಶೇಷ ಶಾಸ್ತ್ರಕ್ಕೆ ಈ ತಾಂತ್ರಿಕೆ ಶೇಷ ರುದ್ರೌಚ ಅಂತ ಹೀಗೆ ನಾವು ಕೇಳುವಂತೆ ಎಲ್ಲ ಪೌರುಷೇಯ ಗ್ರಂಥಗಳ ಅಭಿಮಾನಿ, ಅದರ ಅಧ್ಯಯನಕ್ಕೆ ಬೇಕಾದ ಶಕ್ತಿಯನ್ನು ನಮ್ಗೆ ಕೊಡುವಂಥವನು ಶೇಷ. ಇಂಥ ಅಗ್ನಿ ಮತ್ತು ಶೇಷರಲ್ಲಿ ಈ ಭಗವಂತ ಅಂದ್ರೆ ಸುಖವಾಗಿದ್ದಾನೆ ಅಂತ ಅರ್ಥ. ಕುದುರೆಗಳಿಂದ ಹೂಡಲ್ಪಟ್ಟ ರಥ ಅಥವಾ ಭಕ್ತನ ಶರೀರವೆಂಬ ರಥದಲ್ಲಿ ಇದ್ದಾನೆ ಅಂತನ್ನುವುದು ಆಚಾರ್ಯರ ಮತ್ತು ಅದಕ್ಕನುಸಾರವಾಗಿ ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು ಮಾಡಿದಂಥ ಅರ್ಥ. ಆ ಅರ್ಥವನ್ನು ನಾನು ತಳ್ಳಿಹಾಕಿದ್ದೇನೆ ಅಂತಲ್ಲ, ಖಂಡಿತ ಆಚಾರ್ಯರು ಋಗ್ಭಾಷ್ಯದಲ್ಲೇ ವರ್ಣನೆ ಮಾಡಿದ ಅರ್ಥ ಅದು. ಅದ್ರ ಜೊತೆಗೆ ಹೀಗೆ ಇನ್ನೊಂದು ಅರ್ಥ ಇಷ್ಟೇ ಈ ನಾನು ಅಂದ್ಕೊಂಡದ್ದು. ಈ ಮಂತ್ರಕ್ಕೆ ಅನ್ವಯಾರ್ಥ ಏನಾಗಾದ್ರೆ ಅರ್ಕಿಣಃ ಅಂದ್ರೆ ಋಗ್ವೇದಿನಃ ಅಂತ ಮಾತ್ರ ಅಲ್ಲ, ಒಟ್ಟಾರೆ ವೇದಶಾಸ್ತ್ರಜ್ಞರಾದವರು. ಬೃಹತ್ ಇಂದ್ರಂ ಗುಣಪೂರ್ಣನಾದ ಇಂದ್ರನನ್ನ, ಅರ್ಕೇಭಿಹಿ ಅಂದ್ರೆ ಋಗ್ಭಿಹಿ ಅಂದ್ರೆ ವೇದವಾಕ್ಯೈಹಿ, ಮತ್ತೆ ವಾಣೀಹಿ ಅನ್ಯಾಹ ಗಿರಹ ಉಳಿದ ವೇದ ಮಂತ್ರಗಳು. ಇಂದ್ರಂ ಮನೂಷತ ಆ ಭಗವಂತನನ್ನೇ ಅವು ಸ್ತುತಿಸ್ತವೆ. ಇಂದ್ರ ಸರ್ವೇಶ್ವರನಾದ ಈ ಭಗವಂತ ವಚೋಯುಜ ಅಂದ್ರೆ ವಚೋಯುಜೋಹ ಅಂತ ಷಷ್ಠಿ ವಿಭಕ್ತಿ ದ್ವಿವಚನವಾಗಿ ಅದನ್ನು ಬದಲಾಯಿಸಿಕೊಂಡಾಗ ಭಗವಂತನ ವಾಕ್ಯದಿಂದ ಅಥವಾ ವೇದವಾಕ್ಯದಿಂದ, ಭಗವದ್ವಾಕ್ಯೇನ ವೇದವಾಕ್ಯೇನವಾ ಯೋಜನೀಯಯೋಹ
ಭಗವಂತನ ವಾಕ್ಯಕ್ಕಾದರೂ ವೇದ ವಾಕ್ಯಕ್ಕಾದರೂ ಅಧೀನರಾದವರು ಯಾರು? ವೇದಾಭಿಮಾನಿನೋಹ, ವೇದಕ್ಕೆ ಶಾಸ್ತ್ರಕ್ಕೆ ಅಭಿಮಾನಿಗಳಾದಂತಹ ಹರಿಯೋಹ, ಅಗ್ನಿ ಮತ್ತು ಸರ್ಪಗಳು ಅಂದ್ರೆ ಶೇಷ, ಅಥವಾ ಅಗ್ನಿ ವಾಯು ಅಂತನೂ ಅರ್ಥ ಆಗ್ಬೋದು ಹರಿ ಅನ್ನೋ ಶಬ್ದಕ್ಕೆ. ಹರಿ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಇದೆ, ಶೇಷ ಅಂತ ಅರ್ಥ ಇದೆ, ವಾಯು ಅಂತನೂ ಅರ್ಥ ಇದೆ. ಅವರಲ್ಲಿ ನಾನು ಷಷ್ಠಿ ವಿಭಕ್ತಿ ದ್ವಿವಚನ ಅಂತ ಹೇಳಿದ್ರೆ, ಇದು ಸಪ್ತಮಿ ವಿಭಕ್ತಿ ದ್ವಿವಚನ. ಅವರಲ್ಲಿ ಸಚಾ ಸುಖೇನ ಆಸಮಂತಾತ್, ಪೂರ್ಣವಾಗಿ ಅವರಲ್ಲಿ ಎಲ್ಲ ಕಡೆ ಸಮ್ಮಿಶ್ಲಃ ಸ್ಥಿರ ಅಭೂತ್, ಅವರಲ್ಲಿ ಈತ ಸ್ಥಿರನಾಗಿದ್ದಾನೆ ಅಂತ ಅರ್ಥ. ಈ ಸ್ಥವಿ ರ ಅಂತ ಶಬ್ದ ಇದೆಯಲ್ಲ, ಈಗ ನಾವು ನೋಡ್ತಾ ಇರೋ ಶಬ್ದ, ಸ್ಥವಿ ಅನ್ನೋ ಶಬ್ದಕ್ಕೂ ಹರಿ ಅನ್ನೋ ಶಬ್ದಕ್ಕೂ ಇರುವ ಅರ್ಥಗಳೇನೇನು? ಸ್ಥವಿ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಇದೆ, ಮತ್ತೆ ಸರ್ಪ ಅಂತ ಅರ್ಥ ಇದೆ. ಅದನ್ನ ವ್ಯಾಕರಣ ಶಾಸ್ತ್ರಜ್ಞರು ಹೇಳ್ತಾರೆ ಅನ್ನೋದನ್ನ ಬನ್ನಂಜಿ ಗೋವಿಂದಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ಅದಲ್ಲದೆ ಈ ಸ್ಥವಿ ಅನ್ನೋ ಶಬ್ದಕ್ಕೆ ಗರುಡನು ಕೂಡ ವಾಚ್ಯನಾಗ್ತಾನೆ. ಸ್ಥವಿ ಶಬ್ದಕ್ಕೆ ಅಗ್ನಿ ಮತ್ತು ಶೇಷ ಇವರಿಬ್ರು ಕೂಡ, ಅಗ್ನಿ ಮತ್ತು ಸರ್ಪ ಇವರಿಬ್ರು ವಾಚ್ಯರು ಅನ್ನೋದನ್ನ ಸ್ಥವಿಷ್ಠ ಅನ್ನುವ ಹಿಂದಿನ ಶಬ್ದದಲ್ಲಿ ಅದರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ ಗೋವಿಂದಾಚಾರ್ಯರು. ಸ್ಥವಿ ಶಬ್ದಕ್ಕೆ ಗರುಡ ಅಂತನೂ ಅರ್ಥ ಆಗ್ತದೆ. ವಿ ಅಂದ್ರೆ ಗರುಡ, ಸ್ಥ ಅಂದ್ರೆ ಅದು ಅವನಿಗೆ ವಿಶೇಷಣ, ಸ್ಥಿರನಾದಂಥ ಗರುಡ. ಹೀಗೆ ಸ್ಥವಿ ಅನ್ನೋ ಶಬ್ದಕ್ಕೆ ಅಗ್ನಿ, ಶೇಷ ಮತ್ತೆ ಗರುಡ ಇಷ್ಟು ಅರ್ಥಗಳಾಗ್ತವೆ. ಅದಕ್ಕನುಸಾರವಾಗಿ ಸ್ಥವಿಗಳಲ್ಲಿ ಇಲ್ಲಿ ಹರಿಯೋಹ ಅಂತ ದ್ವಿವಚನ ಇಲ್ಲಿದೆ. ಅಗ್ನಿ ಮತ್ತು ಶೇಷ ಅಂತಾದ್ರೂ ಇಟ್ಕೊಳ್ಳೋಣ, ಅಥವಾ ಶೇಷ ಮತ್ತು ಗರುಡ ಅಂತಾದ್ರೂ ಇಟ್ಕೊಳ್ಳೋಣ, ಅಥವಾ ವಾಯು ಅಂತಾದ್ರೂ ಇಟ್ಕೊಳ್ಳೋಣ. ಯಾರಾದ್ರೂ ಇಬ್ಬರು ಹರಿಗಳಲ್ಲಿ, ಸ್ಥವ್ಯೋಹ ಅಗ್ನಿ ಭುಜಂಗಯೋಹ, ಭುಜಂಗಮ ಅಂತ ಸರ್ಪ, ಅವರಿಬ್ಬರಲ್ಲಿ, ಅಥವಾ ಶೇಷ ಗರುಡರಲ್ಲಿ, ಅಥವಾ ಗರುಡ ವಾಯುಗಳಲ್ಲಿ ರಮತೆ ಈತ ಇದ್ದು ಸ್ಥವಿರ ಅಂತ ಕರೆಸ್ಕೊಂಡಿದ್ದಾನೆ. ಇದು ಸ್ಥವಿರ ಅನ್ನೋ ಶಬ್ದಕ್ಕೆ ಅರ್ಥ. ಸ್ಥವಿಗಳಲ್ಲಿ ರ ಇರುವವನು ಅಂತ ಅರ್ಥ. ಆಚಾರ್ಯರು ಈ ವಿರ ಪ್ರತ್ಯಯ ಮೊದಲಾದ ಪ್ರತ್ಯಯಗಳನ್ನು ಒಪ್ಪೋದಿಲ್ಲ. ಇದನ್ನು ಗಮನಿಸಬೇಕು. ಸ್ಥವಿರ ಅನ್ನೋ ಶಬ್ದಕ್ಕೆ ಆಚಾರ್ಯ ವ್ಯಾಖ್ಯಾನ ಮಾಡಿಲ್ಲ. ಆಚಾರ್ಯ ವ್ಯಾಖ್ಯಾನ ಮಾಡಿರುವುದು ಋಗ್ವೇದದಲ್ಲಿ ಬಂದಿರುವಂತಹ ಮಂತ್ರಕ್ಕೆ. ಆ ಮಂತ್ರದಲ್ಲಿ ಭಗವಂತ ರಥದಲ್ಲಿರ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಸ್ಥವಿರ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡುವ ಪ್ರಸಂಗ ಅಲ್ಲಿಲ್ಲ ಋಗ್ಭಾಷ್ಯದಲ್ಲಿ. ಆದ್ರಿಂದ ಸ್ಥವಿರ ಅನ್ನೋ ಶಬ್ದಕ್ಕೆ ಷ್ಠಾಗತಿ ನಿವೃತ್ತ ಧಾತುವಿಗೆ ವಿರ ಅಂತ ಪ್ರತ್ಯಯ ಬಂದು ನಿಷ್ಪನ್ನ ಆಗಿದೆ ಅಂತ ಹೇಳುವುದಕ್ಕಿಂತ ರ ಅನ್ನುವುದು ರಮತೆ ಅನ್ನೋದನ್ನು ತೋರಿಸ್ತದೆ, ಸುಖವಾಗಿದ್ದಾನೆ ಅನ್ನೋದನ್ನು ತೋರಿಸ್ತದೆ. ಸ್ಥ ಮತ್ತು ವಿಗಳು ಗರುಡ, ಶೇಷ, ವಾಯು ಮತ್ತೆ ಅಗ್ನಿ, ಇವು ನಾಲ್ವರಲ್ಲಿ ಯಾರನ್ನಾದ್ರೂ ಇಬ್ಬರನ್ನು ಹೇಳ್ತದೆ. ಹಾಗಾಗಿ ಈ ನಾಲ್ವರಲ್ಲೂ ಇದ್ದವನು, ಅವರಿಬ್ಬರಲ್ಲಿ, ಆ ನಾಲ್ವರಲ್ಲಿ ಯಾರಲ್ಲಾದ್ರೂ ಇಬ್ಬರಲ್ಲಿ ಇರುವವನು, ಇದ್ದು ಅಂತರ್ಗತನಾಗಿದ್ದು ಅವರನ್ನು ಸುಖಪಡಿಸ್ತಾನೆ, ತಾನೂ ಸುಖವಾಗಿದ್ದಾನೆ ಅಂತ ಅರ್ಥ. ಇಂತಹ ನಿಷ್ಪತ್ತಿಗಳನ್ನು ಆಚಾರ್ಯ ಅನೇಕ ಕಡೆ ಮಾಡಿದ್ದಾರೆ. ಇದೇ ಅರ್ಥವನ್ನು ಅಯಮರ್ಥ ಬೃಹತ್ಯಾಹ ಹರಿಯೋಹ ಅಗ್ನಿಸರ್ಪಯೋಹ ಸಮ್ಮಿಶ್ಲಃ ಇತಿ ಶಬ್ದೇನ ವರ್ಣ್ಯತೆ. ಹರಿಶಬ್ದಕ್ಕೆ ಏನೇನು ಅರ್ಥಗಳಿವೆ, ಸ್ಥವಿ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅದೆಲ್ಲಾನು ಗಮನಿಸಬೇಕಲ್ಲ. ಸ್ಥವಿ ಅನ್ನೋ ಶಬ್ದಕ್ಕೆ ಈ ಗರುಡ, ಶೇಷ ಮತ್ತೆ ಅಗ್ನಿ ಇಷ್ಟಾರ್ಥಗಳಿರಬಹುದು. ಹರಿ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳಿವೆ? ಹರಿ ಶಬ್ದಕ್ಕೆ ಗರುಡ ಅಂತ ಅರ್ಥ ಇಲ್ಲ. ಹರಿ ಶಬ್ದಕ್ಕೆ ವಾಯು ಅಂತ ಅರ್ಥ ಇದೆ, ಅಗ್ನಿ ಅಂತ ಅರ್ಥ ಇದೆ, ಮತ್ತು ಸರ್ಪ ಅಂತ ಅರ್ಥ ಇದೆ. ಆದ್ರೆ ಈ ಮೂರು ಅರ್ಥಗಳಿದ್ರೂ ಕೂಡ ಹರಿಯೋಹ ಅನ್ನೋ ಶಬ್ದ ದ್ವಿವಚನ ಆಗಿರೋದ್ರಿಂದ ಅಗ್ನಿ ಮತ್ತು ಸರ್ಪಗಳಲ್ಲಿ, ಅಗ್ನಿ ಮತ್ತು ಶೇಷನಲ್ಲಿ, ಅಥವಾ ಶೇಷ ಮತ್ತು ವಾಯುಗಳಲ್ಲಿ ಈತ ಸಮ್ಮಿಶ್ಲಃ ಸ್ಥಿರನಾಗಿದ್ದಾನೆ ಅಂತ ಆ ಶಬ್ದ ವರ್ಣನೆ ಮಾಡ್ತದೆ. ಇದು ಆ ಸ್ಥವಿರ ಅನ್ನೋ ಶಬ್ದಕ್ಕೂ ಮತ್ತೆ ಹರಿಯೋಹ ಅನ್ನೋ ಶಬ್ದಕ್ಕೂ ಇರುವಂತಹ ಒಂದು ಸಂಬಂಧ. ಸ್ಥವಿರ ಅಂತ ವಿಷ್ಣು ಸಹಸ್ರನಾಮದಲ್ಲಿರುವ ಶಬ್ದ, ಹರಿಯೋಹ ಅಂತ ಹೇಳಿ ಈ ವೇದವಾಕ್ಯದಲ್ಲಿ ಬೃಹತಿ ಮಂತ್ರದಲ್ಲಿರುವಂತಹ ಶಬ್ದ.
ಅವೆರಡಕ್ಕೂ ಇರುವಂತ ಸಂಬಂಧ ಇದೆ. ನಾನು ಮಾಡಿದ ಅನ್ವಯಾರ್ಥ ಮತ್ತು ಭಾವಾರ್ಥಗಳಲ್ಲಿ ರಥೋತ್ಸವ ಅಂತ ಅರ್ಥ ಇಟ್ಕೊಳ್ಳಿಲ್ಲ. ಆದ್ರೆ ಅದು ತುಂಬಾ ಸುಂದರವಾದ ಅರ್ಥವೇ. ಅದನ್ನ ನಾವು ಈ ಒಂದು 2-3 ಮಂತ್ರಗಳ ಹಿಂದೆ ನಾವು ನೋಡಿದ್ವಿ. ಅದಕ್ಕಾಗಿ ಆ ಅರ್ಥವನ್ನು ಇಲ್ಲೊಂದು ಬಾರಿ ನಾವು ನೆನಪು ಮಾಡ್ಕೊಳ್ಬೇಕು. ಹರಿಗಳು ಅಂದ್ರೆ ನಾವೀಗಾಗಲೇ ನೋಡಿರುವಂತೆ ಅಗ್ನಿ ಅಂತ ಅರ್ಥ ಇದೆ, ಶೇಷ ಅಂತ ಅರ್ಥ, ಸರ್ಪ ಅಂತ ಅರ್ಥ ಇದೆ, ವಾಯು ಅಂತ ಅರ್ಥ ಇದೆ, ಮತ್ತೆ ಅದಕ್ಕೆ ಇರುವಂತ ಎಲ್ಲಾ ಅರ್ಥಗಳನ್ನು ನೋಡಿದ್ವಿ. ಹರಿ ಅಂದ್ರೆ ಸೂರ್ಯ ಮತ್ತು ಚಂದ್ರರು ಅಂತನೂ ಅರ್ಥ ಇದೆ. ಅದನ್ನ ನಾವು ನೆನಪು ಮಾಡ್ಕೋಬೇಕಾಗಿದೆ ಈಗ. ಯಾಕೆಂದ್ರೆ ನಾರಾಯಣಾದಿ ರೂಪೇಣ ಪಂಚದೈಶ ಹರಿಸ್ಥಿತ ತನ್ನಾಮಭಿಶ್ಚ ಸ್ತ್ರೀರೂಪೈ ಸಮೇತಿ ಸ್ವೈಸ್ವ ಕೇಶವ ತತ್ಸಂದನಂ ವಹಂತೇತೆ ದೇವಾ ಭಾರ್ಯಾ ಸಮನ್ವಿತಾ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಆ ದೇವತೆಗಳು ಭಗವಂತನಿಗೆ ಮಾಡುವಂತಹ ರಥೋತ್ಸವವೊಂದನ್ನ ವರ್ಣನೆ ಮಾಡ್ತಾರೆ. ಈ ಒಂದು 2-3 ಮಂತ್ರದ ಹಿಂದೆ ಅವುಗಳನ್ನ ಅದರ ಕುರಿತಾಗಿ ನಾವು ನೋಡಿದ್ವಿ. ಸಪತ್ನೀಕರಾದ ದೇವತೆಗಳು ಈ ಭಗವಂತನ ರಥೋತ್ಸವವನ್ನು ಮಾಡ್ತಾರೆ. ಅಲ್ಲಿ ಆ ರಥೋತ್ಸವ ಅಂದ್ರೆ ನಮ್ಮ ಶರೀರದಲ್ಲಿಯೂ ಒಂದು ರಥೋತ್ಸವ, ಶರೀರವೇ ಒಂದು ರಥ, ಅದರದ್ದು ಉತ್ಸವನೇ. ಹಾಗೆ ವೈಕುಂಠದಲ್ಲಿಯೂ ಉತ್ಸವನೇ. ಆ ವೈಕುಂಠದಲ್ಲಿ ನಡೆಯುವ ಉತ್ಸವಕ್ಕೆ ಈ ಸೂರ್ಯ ಮತ್ತು ಸೂರ್ಯನ ಪತ್ನಿ ಇಬ್ಬರು ಕೂಡ ಕುದುರೆ ರೂಪದಲ್ಲಿದ್ದು ವಹತಃ ಅಶ್ವಾತ್ಮಕವು ಕುದುರೆ ರೂಪದಲ್ಲಿದ್ದು ಆ ಭಗವಂತನಿಗೆ ಸೇವಾ ಸಲ್ಲಿಸ್ತಾರೆ. ಹರಿಯೋಹ ಅಂದ್ರೆ ಹರಿ ಅಂತೂ ಒಂದು ಶಬ್ದದಿಂದ ಸೂರ್ಯನನ್ನು ತಗೊಳ್ಳೋಣ. ಅವನು ಸಪತ್ನೀಕನಾಗಿ ಕುದುರೆ ರೂಪದಲ್ಲಿದ್ದು ವೈಕುಂಠದಲ್ಲಿ ಆ ಭಗವಂತನಿಗೆ ಸೇವಾ ಸಲ್ಲಿಸ್ತಾನೆ. ನಮ್ಮ ಶರೀರವೇ ಒಂದು ರಥ ಅಂತಾದಾಗ ಇಲ್ಲಿ ಆತ ಈ ನಮ್ಮ ಕಣ್ಗಳಲ್ಲಿದ್ದು 2 ಕಣ್ಗಳಲ್ಲಿ, ಒಂದು ಕಣ್ಣಿನಲ್ಲಿ ಸೂರ್ಯ ಮತ್ತೊಂದು ಕಣ್ಣಿನಲ್ಲಿ ಆತನ ಪತ್ನಿ, ಅವರಿಬ್ಬರಿದ್ದಾರೆ. ಅವರಿಬ್ಬರಿದ್ದು ಈ ಶರೀರವೆಂಬ ರಥವನ್ನ ಮುನ್ನಡೆಸ್ತಾರೆ. ಹರಿ ಎಂಬ ಶಬ್ದಕ್ಕೆ ಚಂದ್ರ ಅಂತನೂ ಅರ್ಥ ಇದೆ ಅಂತ ಹೇಳಿದ್ನಲ್ಲ. ಸೋಮ ಮತ್ತು ಚಂದ್ರ ಮತ್ತು ರೋಹಿಣಿ. ಸೋಮ ಅಂದ್ರೆ ಚಂದ್ರ, ಆತನ ಪತ್ನಿ ರೋಹಿಣಿ. ಅವರು ಇಬ್ರು ಕೂಡ ನಮ್ಮ ಶರೀರವೆಂಬ ರಥದ 2 ಕಿವಿಗಳಲ್ಲಿದ್ದು ರಥವನ್ನು ಮುನ್ನಡೆಸ್ತಾರೆ. ವೈಕುಂಠದಲ್ಲಿ 2 ಕುದುರೆಗಳ ರೂಪದಲ್ಲಿದ್ದು ಆತನ ರಥವನ್ನು ಮುನ್ನಡೆಸ್ತಾರೆ. ಹೀಗೆ ಹರಿ ಎಂಬ ಶಬ್ದ ಏನಿದೆಯಲ್ಲ, ಹರಿಯೋಹ ಅಂತಂದ್ರೆ 2 ಕುದುರೆಗಳಲ್ಲಿ ಯಾವ 2 ಎದುರು ಕುದುರೆಗಳವು? ಒಂದು ಸೂರ್ಯನ ಪತ್ನಿ, ಇದು ಒಂದರ್ಥ. ಇನ್ನೊಂದು ಚಂದ್ರನ ಪತ್ನಿ. ಮತ್ತೊಂದು ಉಳಿದೆಲ್ಲ ಅನೇಕ ದೇವತೆಗಳು. ಮುಖ್ಯವಾಗಿ ತಗೊಳ್ಬೇಕಾದ್ದು ಸೂರ್ಯ ಪತ್ನಿ, ಮತ್ತೆ ಚಂದ್ರ ಪತ್ನಿ. ಅಲ್ಲಿ ಪಾರ್ವತಿ ಹಗ್ಗದ ರೂಪದಲ್ಲಿದ್ದಾಳೆ, ಶಿವ ಅದರ ಸಾರಥಿ ರೂಪದಲ್ಲಿದ್ದಾನೆ ಅಂತ ಹೀಗೆಲ್ಲ ವರ್ಣನೆ ಇದೆ. ಮುಖ್ಯವಾಗಿ ನಮಗೆ ಕಾಣಿಸುವ 2 ದೇವತೆಗಳು ಈ ಸೂರ್ಯ ಮತ್ತು ಚಂದ್ರರು ಸಪತ್ನೀಕರಾಗಿ ಅಲ್ಲಿ ಕುದುರೆ ರೂಪದಲ್ಲಿದ್ದಾರೆ ಅಂತ. ಹಾಗಾಗಿ ಹರಿಯೋಹ ವಚೋ ಯುಜೋಹ ಅನ್ನೋದು ಸೂರ್ಯ ಮತ್ತು ಚಂದ್ರರನ್ನು, ಸಪತ್ನೀಕರಾದ ಸೂರ್ಯಚಂದ್ರರನ್ನು ನಮಗೆ ನೆನಪಿಸಬೇಕು. ಅದು ಮತ್ತೊಂದು ಅರ್ಥ. ಅದನ್ನು ಆಚಾರ್ಯರು ಅಲ್ಲೇನು ಹೇಳಿಲ್ಲ, ಐತರೇಯ ಭಾಷ್ಯದಲ್ಲಿ ಹೇಳಿದ್ದೇನೆ, ನೀವು ನೋಡಿ ಅದನ್ನು ಇಲ್ಲಿ ಅನ್ವಯಿಸಿಕೊಳ್ಳಿ ಅಂತ ಅವ್ರು ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೇ. ಬನ್ನಂಜೆ ಗೋವಿಂದಾಚಾರ್ಯರು ಮತ್ತೆ ಸಗರಿ ರಾಘವೇಂದ್ರಾಚಾರ್ಯರು ಇಬ್ರು ಕೂಡ ಸ್ಥವಿರೋ ಧ್ರುವ ಅನ್ನೋದನ್ನ ಒಂದೇ ಶಬ್ದವಾಗಿ ತಗೊಂಡಿದ್ದಾರೆ. ಭಗವಂತರಾಯರ ವ್ಯಾಖ್ಯಾನದಲ್ಲಿ ಸ್ಥವಿರ ಶಬ್ದ ಬೇರೆ, ಅಧ್ರುವ ಅಂತ ಶಬ್ದ ಬೇರೆ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಸ್ಥವಿರ ಮತ್ತೆ ಧ್ರುವ ಅಂತ ಶಬ್ದಗಳೆರಡೂ ಕೂಡ ಬೇರೆ ಬೇರೆ. ಪ್ರವಿಷ್ಣುರಸ್ತು ಸಮತಸ್ತವೀಯಾನ್ ತ್ವೇಷಂ ಹ್ಯಸ್ಯ ಸ್ಥವಿರಸ್ಯ ನಾಮ ಅಂತ ಋಗ್ವೇದದಲ್ಲಿ ಬರುವ ಮಾತೊಂದಿದೆ. ಆ ಭಗವಂತ ತವಸಸ್ತವೀಯಾನ್, ಅತ್ಯಂತ ತೇಜಸ್ವಿಯಾದವನು, ಆತ ಅನಾದಿ ಕಾಲದಿಂದ ಇರುವಂಥವನು. ಅದಕ್ಕಾಗಿ ಅವನನ್ನ ಸ್ಥವಿರ ಅಂತ ಹೇಳಿದೆ. ತ್ವೇಷಂ ಹ್ಯಸ್ಯ ಸ್ಥವಿರಸ್ಯ ನಾಮ. ತಿಷ್ಠತೀತಿ ಸ್ಥಂ ಜಗತ್. ಸ್ಥ ಅಂದ್ರೆ ಜಗತ್ತು. ಅದರಲ್ಲಿ
ವಿ ಅಂದ್ರೆ ವಿಶೇಷವಾಗಿ, ರ ಅಂದ್ರೆ ವಿರಾಜಮಾನನಾದವನು, ಈ ಜಗತ್ತಿನ ಕಣ್ಮಣಿ ಆದವನು. ಜಗತ್ತಿನಲ್ಲಿ ಏನೇನೋ ಇವೆ, ಆ ಇರುವ ಎಲ್ಲ ಸಂಗತಿಗಳಲ್ಲೂ ಕೂಡ ಅತ್ಯಂತ ಶ್ರೇಷ್ಠನಾದ ಸಾರಭೂತವಾದ ವಸ್ತು ಅಂದ್ರೆ ಈ ಭಗವಂತ. ಛಾಂದೋಗ್ಯ ಉಪನಿಷತ್ನ ಆರಂಭದಲ್ಲಿಯೇ ಈಶಾಂ ಭೂತಾನಾಂ ಪೃಥಿವೀರಸಃ ಪೃಥಿವ್ಯಾ ಆಪೋರಸಃ ಅಪಾಮೋಷಧಯೋರಸಃ ಓಷಧೀನಾಂ ಪುರುಷೋರಸಃ ಪುರುಷಸ್ಯ ವಾಗ್ರಸಃ ವಾಚ ಋಗ್ರಸಃ ಋಚ ಸಾಮರಸಃ ಸಾಮನ ಉದ್ಗೀತೋ ರಸಃ, ಪೃಥ್ವಿಯಿಂದ ಆರಂಭ ಮಾಡಿ ಅನೇಕ ತತ್ವಗಳನ್ನು ವರ್ಣನೆ ಮಾಡಿದ್ದಾರೆ. ಅವುಗಳೆಲ್ಲದರಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಸಾರಭೂತನಾದ ವ್ಯಕ್ತಿ ರಸ ಅಂದ್ರೆ ಈ ಭಗವಂತ ಆಗಿದ್ದಾನೆ ಅಂತ ಅವನ ವರ್ಣನೆ ಇದೆ. ಆದ್ರಿಂದ ಆತ ಸ್ಥವಿ ರ ಅಂದ್ರೆ ವಿಶೇಷವಾಗಿ ವಿರಾಜಮಾನನಾದವನು. ಸ್ಥ ಅಂದ್ರೆ ಇರುವವನು. ನಾವು ಎಲ್ಲ ಇದ್ದೇವೆ, ಇದ್ದವರನ್ನು ನಮ್ಮನ್ನು ಯಾರು ಸ್ಥ ಅಂತ ಅನ್ನೋದಿಲ್ಲ. ಯಾಕೆಂದ್ರೆ ವಿಶೇಷೇಣ ಇರುವಂಥವನು, ಸ್ವತಂತ್ರನಾಗಿರುವಂಥವನು ಭಗವಂತ ಮತ್ತು ವಿಶೇಷತಃ ಸುಖರೂಪಿಯಾದವನು. ಇದರಿಂದ ಆತನನ್ನ ಸ್ಥವಿರ ಅಂತ ವರ್ಣನೆ ಮಾಡ್ತಾರೆ. ರ ಅಂದ್ರೆ ರಮಣ ರೂಪನಾದವನು, ಸುಖರೂಪನಾದವನು. ಸ್ಥಿರವಾಗಿರುವಂತಹ ವೈಕುಂಠ, ಶ್ವೇತದ್ವೀಪ, ಅನಂತಾಸನ 3 ಲೋಕಗಳು, ಅಲ್ಲಿ ವಿಶೇಷವಾಗಿ ರಾಜತೆ ಕಂಗೊಳಿಸ್ತಾ ಇದ್ದಾನೆ. ಇಲ್ಲೂ ಇದ್ದಾನೆ, ವಿಶೇಷವಾಗಿ ಆತ ಕಂಗೊಳಿಸುವುದು ಅಲ್ಲಿ. ಈ ಸ್ಥವಿರ ಶಬ್ದಕ್ಕೆ ಶಾಂಕರ ಭಾಷ್ಯದಲ್ಲಿ ಅತ್ಯಂತ ಸ್ಥೂಲನಾದವನು, ಬೃಹದಾಕಾರವುಳ್ಳವನು ಅಂತ ಅರ್ಥ. ಸ್ಥವಿಷ್ಠ ಶಬ್ದಕ್ಕೆ ಸ್ಥೂಲ ಅನ್ನೋ ಶಬ್ದ ಅನ್ನೋ ಅರ್ಥವನ್ನ ಶಾಂಕರ ಭಾಷ್ಯದಲ್ಲಿ ಹೇಳಿದ್ದಾರೆ. ಸ್ಥವಿರ ಅನ್ನುವ ಶಬ್ದಕ್ಕೆ ಪುರಾಣ ಪುರುಷ, ಅತ್ಯಂತ ಪ್ರಾಚೀನನು. ದ್ವೇಷಂಹ್ಯಸ್ಯ ಸ್ಥವಿರಸ್ಯ ನಾಮ ಅಂತ ಋಗ್ವೇದದ ಮಾತನ್ನು ಕೂಡ ಶಾಂಕರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಸ್ಥವಿರೋ ಧ್ರುವ ಅನ್ನೋದನ್ನ ಒಂದೇ ಶಬ್ದವಾಗಿ ಶಾಂಕರ ಭಾಷ್ಯದಲ್ಲಿ ತಗೊಂಡಿದ್ದಾರೆ. ಧ್ರುವ ಅನ್ನೋ ಶಬ್ದ ಸ್ಥವಿರ ಎಂಬ ವಿಶೇಷಣದಿಂದ ಕೂಡಿದ್ದು. ಧ್ರುವ ಅನ್ನೋದು ವಿಶೇಷ್ಯ, ಸ್ಥವಿರ ಅನ್ನೋದೊಂದು ವಿಶೇಷಣ. ಧ್ರುವನಾದ, ಸ್ಥಿರನಾದ ಈ ಭಗವಂತನಿಗೆ ಅನಾದಿತ್ವ ಅಂದರೆ ಈ ಸ್ಥವಿರತ್ವ ಅನ್ನೋದೊಂದು ವಿಶೇಷಣ ಅಂತ ಇದು ಶಾಂಕರ ಭಾಷ್ಯದ ವ್ಯಾಖ್ಯಾನ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಸದಾ ಒಂದೇ ರೂಪದಲ್ಲಿದ್ದರೂ ಕೂಡ ಎಲ್ಲದಕ್ಕೂ ಮೂಲ ಕಾರಣನಾಗಿದ್ದಾನೆ. ಈ ಮಣ್ಣಿನಿಂದ ಗಡಿಗೆ ತಯಾರಾದಾಗ, ಗಡಿಗೆ ನಷ್ಟವಾದಾಗ ಆ ಮಣ್ಣು ವಿಕಾರ ಹೊಂದುತ್ತದೆ. ಮಣ್ಣು ಗಡಿಗೆ ರೂಪದಲ್ಲಿ ವಿಕಾರ ಹೊಂದಿರ್ತದೆ, ಅದು ಮತ್ತೆ ಮಣ್ಣಾಗಿ ಪರಿಣಮಿಸ್ತದೆ. ಆದರೆ ಇಂಥ ಯಾವುದೇ ರೀತಿಯಾದ ವಿಕಾರ ಭಗವಂತನಿಗಿಲ್ಲ. ಹಾಲು, ಮೊಸರು, ಬಂಗಾರ, ಮಣ್ಣು ಇದಕ್ಕೆಲ್ಲ ವಿಕಾರ ಇದೆ, ಇವನಿಗೆ ಮಾತ್ರ ಯಾವುದೇ ರೀತಿಯಾದ ವಿಕಾರವೂ ಇಲ್ಲ. ಅನಾದಿ ಕಾಲದಿಂದಲೂ ಒಂದೇ ರೀತಿಯಿಂದ ಇರುವವನು. ಹೀಗೀತ ಬಂಗಾರ, ಹಾಲು, ಮಣ್ಣು, ಕಟ್ಟಿಗೆ ಮೊದಲಾದ ಎಲ್ಲಾ ಉಪಾದಾನ ಕಾರಣಗಳಿಗಿಂತಲೂ, ಮೆಟೀರಿಯಲ್ ಕಾಸ್ಟ್ಗಳಿಗಿಂತಲೂ ಭಿನ್ನನಾಗಿದ್ದಾನೆ. ಭಿನ್ನನಾಗಿದ್ದು ಈ ಜಗತ್ತನ್ನ ಅವನು ಸೃಷ್ಟಿಸ್ತಾನೆ. ಹಾಲು ಮೊಸರನ್ನು ಹುಟ್ಟಿಸುವಂತೆ, ಮಣ್ಣು ಗಡಿಗೆಯನ್ನು ಹುಟ್ಟಿಸುವಂತೆ, ಕಟ್ಟಿಗೆಯ ಒಂದು ಕೊರಡು ಪೀಠೋಪಕರಣಗಳನ್ನು ಹುಟ್ಟಿಸುವಂತೆ ಇವನ ಕ್ರಿಯಾ ಅಲ್ಲ. ಅದೆಲ್ಲದಕ್ಕಿಂತೂ ಈತ ವಿಲಕ್ಷಣ. ಅದರಿಂದ ಈತ ಸ್ಥವಿರ. ಕಾಲಸ್ಯ ಚ ಹಿ ಮೃತ್ಯೋಶ್ಚ ಜಂಗಮ ಸ್ಥಾವರಸ್ಯ ಚ ಈಶತೆ ಭಗವಾನೇಕಃ ಸತ್ಯಮೇತದ್ ಬ್ರವೀಮಿತೆ. ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂ ಚ ಕೇಶವಃ. ಈ ಎಲ್ಲವನ್ನು ಕೂಡ ಹೀಗೆ ಆತ ಮುನ್ನಡೆಸ್ತಾನೆ ಅಂತ ಭಾಗವತದ, ಮಹಾಭಾರತದ ಉದ್ಯೋಗ ಪರ್ವದ ಮಾತನ್ನು ಉದ್ಧರಿಸ್ತಾರೆ. ಕಾಲತಂತ್ರತೆಯ ದುಗ್ಧ ದದ್ಯಾದಿಭ್ಯ ವಿಲಕ್ಷಣ ವಿದ್ಯತೆ ಯಃ ಸರ್ವಕಾಲಂ ಸ್ಥವಿರಃ ಪರಿಕೀರ್ತಿತಃ. ಈ ಕಾಲಕ್ಕೆ ಅಧೀನವಾಗಿ ಇರುವಂತಹ ಏನೇನು ವಸ್ತುಗಳಿವೆ, ಹಾಲು, ಮೊಸರು ಇತ್ಯಾದಿ, ಅವೆಲ್ಲದಕ್ಕಿಂತಲೂ ಈತ ತುಂಬಾ ವಿಲಕ್ಷಣನಾದವನು. ಆದ್ದರಿಂದ ಆತನ ಸ್ಥವಿರ ಅಂತ ಹೇಳ್ತಾರೆ. ಸ್ಥವಿರ ಅಂದ್ರೆ ವೃದ್ಧ ಅಂತ ಅರ್ಥ ಸತ್ಯಸಂಧರ ವ್ಯಾಖ್ಯಾನದ ಪ್ರಕಾರ. ಪ್ರವಯಾಹ ಸ್ಥವಿರ ವೃದ್ಧ ಅಂತ ಕೋಶವನ್ನ ಅವರು ಉತ್ತರಿಸ್ತಾರೆ. ಅದರಿಂದ ವೃದ್ಧ ಅಂತ ಅವರ ತಾತ್ಪರ್ಯ ಇದೆ.
ಹೀಗೆ ಸ್ಥವಿರ ಅನ್ನುವುದು ಈ ಗರುಡ, ಶೇಷ, ಅಗ್ನಿ, ವಾಯು ಇತ್ಯಾದಿಗಳಲ್ಲಿ ಇರುವಂಥವನು ಅಂತ ಅರ್ಥವನ್ನು ಹೇಳ್ತದೆ. ಹರಿಯೋಹ ಅನ್ನುವ ನಾಮ ವೈದಿಕ ಶಬ್ದ. ಈ ಸ್ಥವಿರ ಎಂಬ ಶಬ್ದದ ಜೊತೆಗೆ ಹಾಗೆ ಹೊಂದಿಕೊಂಡಿದೆ. ಅವರೆಲ್ಲರಲ್ಲಿ ಅಂತರ್ಗತನಾಗಿರುವಂಥವನು. ಮತ್ತೆ ಅವರೆಲ್ಲರೂ ಕುದುರೆಯ ರೂಪದಿಂದ ಈತನ ರಥವನ್ನ ಯಾವತ್ತೂ ಎಳಿತಾರೆ. ಹಾಗೆ ಭಗವಂತನ ಸೇವಾ ಮಾಡ್ತಾರೆ ಅವರು. ಆ ಒಂದು ಅರ್ಥವೂ ಕೂಡ ಆ ವೇದ ಮಂತ್ರದಿಂದ ನಮಗೆ ತಿಳಿದು ಬರ್ತದೆ. ಹೀಗೆ ದೇವತಾ ಪರಿವಾರವನ್ನೆಲ್ಲವನ್ನೂ ನೆನಪಿಸುವಂತಹ ಒಂದೇ ಒಂದು ಶಬ್ದ ಸ್ಥವಿರ ಅನ್ನೋ ಶಬ್ದ. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.